ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡ್ತಿರ್ತೀರಾ, ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ಬಿಡದಿ ರೈತರಿಗೆ ಆಗ್ತಿರ್ತಕ್ಕಂಥ ಒಂದು ಅನ್ಯಾಯದ ಬಗ್ಗೆ, ಒಬ್ಬ ಸಾಮಾನ್ಯವಾದ ಸಣ್ಣ ರೈತ ಹೇಗೆ ಉಗ್ದಿದ್ದಾನೆ ಅಂದರೆ ಅದನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿಕೊಡಿ. ಸರ್ವೇ ಸಾಮಾನ್ಯ ಪ್ರತಿನಿತ್ಯ ರೈತಾಪಿ ಜೀವನ ಮಾಡ್ತಕ್ಕಂಥ ಒಬ್ಬ ಸಣ್ಣ ರೈತ ಹೇಗೆ ಈ ರಾಜಕಾರಣಿಗಳು ಹೇಗೆ ದಂಧೆ ಮಾಡ್ತಿದ್ದಾರೆ ಅಂತ ಇದರಲ್ಲಿ ಉಗಿದಿದ್ದಾರೆ. ದಯವಿಟ್ಟು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿಕೊಡಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ. ಆ ಬಿಡದಿ ರೈತರಿಗೆ ನ್ಯಾಯ ಸಿಗಬೇಕು. ಆ ರೈತರ ಕುಟುಂಬ ನಮ್ಮಾಗೆ ಅವರು ಕೂಡ ಇಷ್ಟು ಸಣ್ಣ ಪುಟ್ಟ ಆಸ್ತಿಯನ್ನು ಇಟ್ಕೊಂಡು ಅದರಲ್ಲೇ ಜೀವನ ಮಾಡ್ತಿರ್ತಕ್ಕಂಥ, ಹೈನುಗಾರಿಕೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ. ಅದು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಎಲ್ಲ ಜನಕ್ಕೂ ತಲುಪೋ ಥರ ಮಾಡಿ. ಉತ್ತರ ಕರ್ನಾಟಕದವ್ರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡ್ತಿರ್ಬೋದು ನೀವು, ಮೊದಲು ಇದ್ದಿದ್ದು ಕರುದು ಹಳೆ ಕೊಂಬು ಹೇಗಿತ್ತು ಅಂತ ಅದೊಂದು ವಿಡಿಯೋನು ಕೂಡ ಬಿಟ್ಟಿದ್ದೀನಿ. ಕೊಂಬಾದಮೇಲೆ ಹೇಗಿದೆ ಅಂತಲೂ ಬಿಟ್ಟಿದ್ದೀನಿ. ಇದು ಕೂಡ ಅದಕ್ಕೆ ಜೋಡಿ ಮಾಡ್ಕೊಂಡ್ರೆ ಕರು. ಇದಕ್ಕೆ ಫಸ್ಟ್ ಕೊಂಬು ಹೆಂಗಿತ್ತು, ನೆಕ್ಸ್ಟು ವರದಿ, ಇವಾಗ ಕೊಂಬು ಮಾಡಿದ್ಮೇಲೆ ನೆಕ್ಸ್ಟ್ ಹೇಗಾಗುತ್ತೆ, ಇದೆಲ್ಲವನ್ನು ಕೂಡ ವಿಡಿಯೋ ಬಿಡ್ತೀನಿ. ದಯವಿಟ್ಟು ಚಾನಲ್ನ ನೋಡಿ ಖುಷಿ ಪಡ್ರಿ ನಮ್ಮ ರೈತರು. ದಾರ ಹೊಡೆದು ಬಿಟ್ಟಿದ್ದೀವಿ. ಹೋಗಿ ಹಂಗೆ ಸ್ಟ್ರೈಟ್ ಹೋಗಿ. ಮುಂದಕ್ಕೆ ಹೋಗಿ ಹಂಗೆ ತಿರ್ಗಿಸ್ಕೊಬಾಣೆ. ನೋಡ್ರಿ, ಇವು ಒಂದು ಜೊತೆ ಒರಿಜಿನಲ್ಲು ಕೂಟ. ಯಾವ ಥರ ಕೂಟ ಮಾಡ್ಕೊಂಡಿದ್ದಾರೆ ಅಂದರೆ ಫುಲ್ ಖುಷಿ ಆಗೋಯ್ತು ನನಗೆ. ನೋಡಿ ಏನು ಚೆನ್ನಾಗಿ ಒಳ್ಳೆ ಮುದಸ ಹೋದಂಗೆ ಹೋಯ್ತು ಜೊತೇಲಿ. ಇದು ರೈತರ ಜೀವನದ್ದು. ಅಣ್ಣ ಹತ್ತಿಂದ ಹಂಗೆ ತಿರುಗಿಸ್ಕೊಬೋಣ. ನೋಡ್ರಿ, ನಾನು ನೋಡ್ಬಿಟ್ಟು ಎದ್ರಕ ಹೊಡಿತದಲ್ಲ ಇದು. ಇನ್ನು ಎಂಥದ್ದು ಇರಬೇಕಿದು. ಕೊಂಬರ್ದ್ವಲ್ಲ ಒಂಚೂರು ಸಿಂಪಲ್ಲಾಗೆ. ನೋಡ್ತಾ ಇರ್ಬೋದು, ಇವತ್ತು ಒಂದು ಜೊತೆ ಕರುಗಳು ಕೊಂಬಾಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ಒಂದು ಜೊತೆ ದೊಡ್ಡ ಓರಿಗಳಿವು, ಅಂದರೆ ಹೆಣ್ಣು ಓರಿಗಳಿವು ನಮಗೆ. ನೋಡಿ, ಅವರು ಕೂಟ ಮಾಡ್ಕೊಂಡಿದ್ದಾರೆ. ಮನೇಲಿ ಇನ್ನೊಂದು ಊಟ ಮಾಡಿ ಎಷ್ಟು ಚೆನ್ನಾಗಿ ಅವನ್ನ ಜೋಡಿ ಮಾಡಿದ್ದಾರೆ ಅಂದರೆ. ಬನ್ನಿ ಹಂಗೆ ಕೇಳೋಣ ಯಾವ ಊರು ಏನು ಎತ್ತ ಅಂತ. ನೋಡಿ, ಈಗ ಒಂದು ಜೊತೆ ಕರುಗಳು, ಓರಿ ಕರ, ಒಂದು ಮನೆ ಕರ, ಇನ್ನೊಂದು ತಂದಿರೋ ಕರ, ಎರಡನ್ನೂ ಜೋಡಿ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ಯಾಕೆಂದರೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ಬಿಡ್ತದೆ ಕೊಂಬು ಸ್ಟ್ರೈಟಾಗವ ಇಲ್ವಾ ಅಂತ 90%. ಅಣ್ಣ, ಮೊದಲನೇದಾಗಿ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ನ ದಯವಿಟ್ಟು ತಿಳಿಸ್ಕೊಡಿ. ಸ್ವಲ್ಪ ಗಟ್ಟಿಯಾಗಿ ತಿಳಿಸಿ, ಇವತ್ತು ಮೈಕ್ ತಂದಿಲ್ಲ. ನಮ್ಮೂರು ಪಾದ್ರಳ್ಳಿ. ಎಲ್ಲಿ ಬರುತ್ತಿದ್ದು? ಶಂಕರಪ್ಪರ ಮಗ ಪುಟ್ಟೇಗೌಡ ಅಂದ್ಬಿಟ್ಟು. ಪುಟ್ಟೇಗೌಡರು. ನಾವು ನಮ್ಮಪ್ಪ ಸುಮಾರು ನಾವು ಚಿಕ್ಕ ಹುಡುಗರಿಂದ ನಮ್ಮಪ್ಪ ಅದೇ ಕೆಲಸ ಮಾಡ್ತಿದ್ದು. ನಮಗೂ ಏನೋ ಒಂದು ಕಾಯಸ್ ಬಂತು.
ಒಂದು ಹೆಣ್ಗರ ಮತ್ತು ಒಂದು ಓರಿಗರ ಸಾಕೊಂಡಿದ್ದೀವಿ ಓಕೆ ರೀತಿಯಾಗಿ. ಓಕೆ. ಇದರಲ್ಲಿ ಏನೋ ವ್ಯವಸಾಯ ಏನಾರು ಮಾಡ್ತೀರಾ? ಇಲ್ಲ, ಓರಿಗರುಗಳು ಸ್ವಲ್ಪ ರೂಢಿ ಮಾಡಿದ್ದೀವಿ. ಹಾಂ ಅವು ಇವಾಗ ಪಳಗ್ತಾವೆ. ಹಾಂ ಹೆಣ್ಗರುಗಳು ಇನ್ನೂ ಸಣ್ಣಗರುಗಳು. ಹಾಂ ಇವನ್ನ ಸಾಕಿ ಮನೆಯಲ್ಲಿ ಉಟ್ಟು ಮಾಡಿಕೊಂಡು ಮತ್ತು ನಮ್ಮ ಪೀಳಿಗೆಗೆ, ಇನ್ನು ಮುಂದಿನ ಪೀಳಿಗೆಗೆ ಇವನ್ನೇ ಅಭಿವೃದ್ಧಿ ಮಾಡ್ಕೋಬೇಕು ಅಂದ್ಬಿಟ್ಟು ಒಟ್ಟಿನಲ್ಲಿ ಇದ್ದೀವಿ. ಬ್ರೀಡಿಂಗ್ ಪರ್ಪಸ್ಗೆ ಅಂತಲೇ ಯೂಸ್ ಮಾಡಬೇಕು. ಕರ ಹಾಕ್ಸ್ಬೇಕು, ಮನೇಲಿ ಇರಬೇಕು, ಅಭಿವೃದ್ಧಿ ಇದು ಮಾಡ್ಕೋಬೇಕು, ತಳಿ ಅಭಿವೃದ್ಧಿ ಆಗಬೇಕು, ಹಳ್ಳಿಕಾರ ನಾವು ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀರಾ? ಇದ್ದೀವಿ. ಓಕೆ. ಈ ಎರಡು ಜೊತೆನೂ ಕಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಹೆಂಗೆ ಮಾಡ್ತೀರಾ? ಏನು ಬಿಸ್ನೆಸ್ ನಿಮ್ಮದು? ನಮ್ಮದು ರೇಷ್ಮೆ ಇದೆ, ಹಾಂ, ಬೇರೆ ಬಿಸ್ನೆಸ್ ಮ್ಯಾಂಗೋ ಬಿಸ್ನೆಸ್ ಮಾಡ್ತೀವಿ. ಓಕೆ. ಹಾಗಾಗಿ ಈಗ ಎಲ್ಲ ಇರಬೇಕಲ್ವಾ, ಸಂಸಾರ ಜೀವನ ಅಂದಮೇಲೆ ರೈತರು ಅಂದಮೇಲೆ ಎಲ್ಲ ಇದ್ರೇ ರೈತರು ಅಂದಮೇಲೆ ಭೂಮಿ ಇದ್ಮೇಲೆ ಅವಕ್ಕೆ ಗೊಬ್ಬರ, ಮೇವು, ನೀರು. ಹಾಂ. ಈಗ ಅವಕ್ಕೆ ನಾವು ಮೇವು ಹಾಕಿದ್ರೆ ನಮಗೆ ಭೂಮಿಗೆ ಒಳ್ಳೆ ಗೊಬ್ಬರ ಕೊಡ್ತದೆ. ಆ ಥರ ನಾಟಿ ಹಸಿನ ತಳಿ ಗೊಬ್ಬರ ಅಂತ. ಹಾಂ. ಅದರ ಗಂಜಳ ಭೂಮಿಗೆ ಒಳ್ಳೆ ಜೀವಾಣು ಉತ್ಪತ್ತಿ ಆಗುವಂಥ ಒಳ್ಳೆ ಆಹಾರ ಕೊಡ್ತದೆ ಭೂಮಿಗೆ. ಆ ಥರ. ಹಾಗಾಗಿ ಈಗೇನು ನಮ್ಮ ತಂದೆ ಮಾಡ್ತಿದ್ರು, ನಾವು ಮಾಡಬೇಕು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಹಳ್ಳಿಕಾರ ತಳಿನ ಉಳಿಸಿ ಬೆಳೆಸಿ ಮಾಡ್ತಾಯಿದ್ದೀರಾ? ಒಂದು ನಮ್ಮನ್ನು ನೋಡಿ ಇನ್ನೂ 4 ಜನ ಕಲೀಲಿ ಅಂತೇಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಟೈಮ್ ಸಾಕಾಗುತ್ತಾ ನಿಮಗೆ? ಅಲ್ಲ, ಟೈಮು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ನಮ್ಮ ಕೆಲವೊಂದು ಉದ್ಯೋಗದ ಟೈಮಲ್ಲಿ ಇರಲ್ಲ. ಹಾಂ. ಆವಾಗ ಮನೇಲಿ ಹೆಂಗಸ್ರ ಮಕ್ಕಳು ಯಾರಾದರೂ ನೋಡ್ತಾರೆ. ಓಕೆ. ಎಷ್ಟು ಜನ ಮಕ್ಕಳು? ನಮ್ಗೆ 2 ಗಂಡು ಮಕ್ಕಳು. ಓಕೆ. ಮನೇಲಿ ಒಬ್ಬರು ಹೆಂಗಸಿದ್ದಾರೆ. ಒಬ್ಬ ಮಗನ ಮದುವೆ ಮಾಡಿದ್ದೀವಿ, ಇನ್ನೊಬ್ಬ ಮಗನ ಮದುವೆ ಸೆಟ್ ಆಗಲ್ಲ. ಹಾಂ. ಓಕೆ. ಈಗ 2 ಮಾಡ್ತಾರೆ. ಇಬ್ಬರು ಗಂಡು ಮಕ್ಕಳಿದ್ದಾರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರಾ ಅಥವಾ ವ್ಯವಸಾಯನ? ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ವ್ಯವಸಾಯನೂ ಮಾಡ್ತಾರೆ. ಹಾಂ. ಎಲ್ಲ ರೀತಿ ಉದ್ಯೋಗನೂ ಮಾಡ್ತಾರೆ. ಎಲ್ಲ ರೀತಿ ಉದ್ಯೋಗನೂ ಮಾಡ್ತಾರೆ. ಅಲ್ಲ, ಯಾಕೆ ನಾನು ಈ ಮಾತು, ಗೌರ್ಮೆಂಟ್ ಸಂಬಳ ಬಂತು, ನಾವು ಸಂಬಳ ತಗೋತಾ ಇದ್ದೀವಿ ಅಂದ್ಬಿಟ್ಟು ಅವರೆಲ್ಲೂ ಕೂತ್ಕೊಂಡು ಅಲ್ಲಿ ಇಲ್ಲಿ ಆಟ ಹೊಡೆಯಲ್ಲ. ಹಾಂ, ಹಗಲು ರಾತ್ರಿ ಉದ್ಯೋಗ, ಜೊತೆಯಲ್ಲಿ ವ್ಯವಸಾಯ, ಹಾಂ, ಆಮೇಲೆ ಪ್ರಾಣಿಗಳ ಮೇಲೆ ಇಂಟ್ರೆಸ್ಟಿಂದ ಹಾಂ ನೋಡ್ತಾರೆ. ಆ ಥರ ಅವ್ರ ಕೆಲಸ ಕಸಬೆ, ಅದು ಹಂಗೆ ಕಸಬೆ ಅದಾಗಿದೆ. ರೈತ ಏನು ಮಾಡಬೇಕು, ಬೆಳಿಗ್ಗೆ ಎದ್ದು ಆ ವೃತ್ತಿ ಮಾಡಿ ಕೆಲಸಕ್ಕೆ ಹೋಗಿ ಬಂದು ಮನೆ ಕಡೆ ನೋಡ್ತಾರೆ, ಅಗ್ರಿಕಲ್ಚರ್ ಭೂಮಿ ಕಡೆ ನೋಡ್ತಾರೆ, ಪ್ರಾಣಿಗಳ ಕಡೆ ನೋಡ್ತಾರೆ. ಓಕೆ. ಹಂಗಾಗಿ ನಮಗೊಂದು ಆಸಕ್ತಿ, ಇಂಟ್ರೆಸ್ಟಿಂದ ಅದನ್ನು ಮಾಡ್ತಾಯಿದ್ದೀವಿ. ಓಕೆ. ಈಗ ನಿಮ್ಮಲ್ಲೇನೋ ಭೂಮಿ ಇದೆ, ಓಕೆ ಆಯಿತು, ವ್ಯವಸಾಯ ಮಾಡ್ತಾಯಿದ್ದೀರಾ. ಎಷ್ಟು ಎಕರೆ ಭೂಮಿ ಇದೆ? ನಮಗೊಂದು 4-5 ಎಕರೆ ಇದೆ. 4-5 ಎಕರೆ. ಈಗ ನಿಮ್ಮ ಊರಿಂದ ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ, ಈ ಬಿಡದಿ ಭಾಗದಲ್ಲಿ ಇವಾಗ ರೈತರು ಹೋರಾಟ ಮಾಡ್ತಿದ್ದಾರೆ. ತಮ್ಮ ಭೂಮಿನೆಲ್ಲ ಕಿತ್ಕೊಂಡಿದ್ದಾರೆ ಅಂತೇಳಿ 2 ಕೋಟಿ ದುಡ್ಡು ಕೊಡ್ತೀನಿ ಅಂತೇಳಿ. ಈ ಕಡೆ 1 ಕಿಲೋಮೀಟ್ರಿಗೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಆ ಕಡೆ 2 ಕಿಲೋಮೀಟ್ರಿಗೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಎರಡರೂ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇವತ್ತು 10 ಕೋಟಿಗೂ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಭೂಮಿನ, ನೀರಾವರಿ ಭೂಮಿನ, ಲಕ್ಷಾಂತರ ತೆಂಗಿನ ಗಿಡ, ಅಡಿಕೆ ಗಿಡ, ಮಾವಿನ ಗಿಡ, ಪ್ರತಿಯೊಂದು ಜಾತಿ ಹಣ್ಣು ಹಂಪಲು ತರಕಾರಿ ಬೆಳೀತಾರೆ ಒಂದು ಜಾಗವನ್ನು ಇವತ್ತು ಬರೀ 2 ಕೋಟಿ ದುಡ್ಡು ಕೊಡ್ತೀನಿ ಅಂತೇಳಿ ದಬ್ಬಾಳಿಕೆ ಮಾಡಿ ಕಿತ್ಕೋತಿದ್ದಾರಲ್ಲ, ಏನು ಅನಿಸುತ್ತೆ ನಿಮಗೆ? ಅದು ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಮಾಡ್ತಾ ಇರ್ಬೋದು, ರಾಜಕೀಯ ವ್ಯಕ್ತಿಗಳು ಅವರು ಎಲ್ಲೋ ದುಡ್ಡು ಮಾಡಲಿಕ್ಕೋಸ್ಕರ ರೈತರ ಆಸ್ತಿನ ಕಬಳಿಸ್ಕೊಂಡು ಅವ್ರಿಗಿಷ್ಟು ಕೊಟ್ಟರೆ, 2 ಕೋಟಿ ಕೊಟ್ಟರೆ ಏನಕ್ಕಾಗುತ್ತೆ? ಅದೇನೆ, ಅವರು 3 ತಲೆಗಾಗುವಷ್ಟು ಅದರಲ್ಲಿ ಜೀವನ ಮಾಡೋಕ್ಕಾಗುತ್ತೆ. ಒಂದು ಆಸ್ತಿ ಉಳಿಸಿದ್ರೆ ಅದರಲ್ಲಿ ದುಡ್ಕೊಂಡು ಜೀವನ ಮಾಡಿಕೊಂಡು, ಆಸ್ತಿ ಉಳಿದಿದ್ರೆ ನಮ್ಮ ತಾತ ಉಳಿಸಿದ್ದಾನೆ, ನಮ್ಮ ಅಪ್ಪ ಉಳಿಸಿದ್ದಾನೆ, ನಾವು ಉಳಿಸ್ಬೇಕು ಅನ್ನೋದು ಬರುತ್ತೆ. ಒಬ್ಬ ಉದ್ಯೋಗ ಇಂಜಿನಿಯರ್ ಆಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಆಸ್ತಿ ಇಲ್ದಿರೋರು, ಅಯ್ಯೋ ನಮ್ಮಪ್ಪ ಆಸ್ತಿ ಮಡಗಿಲ್ಲ, ಒಂದಿಷ್ಟು ಸಂಪಾದನೆ ಮಾಡ್ಬೇಕಪ್ಪ ಅಂತ ಜೀವನ ತ್ಯಾಗ ಮಾಡ್ತಾರೆ. ಅದೇನೆ, ಈಗ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಅಪ್ಪದಿರು ಆಸ್ತಿ ಉಳಿಸವ್ರೆ, ಆಸ್ತಿನ ಉಳಿಸಿ ನಮ್ಮ ಮಕ್ಕಳು, ಹಿಂದೆ ಬರೋ ಮಕ್ಕಳು, ಮೊಮ್ಮಕ್ಕಳಿಗೆ ಅದನ್ನು ಉಳಿಸಿ ನಾವು ಜೀವನ ಮಾಡಿ, ಅದರಿಂದ ರೈತ ಬೆಳೆದು 4-6 ಜನಕ್ಕೆ ಹಳ್ಳಿ ಟೌನಲ್ಲಿ ವಾಸ ಮಾಡೋವಂಥ ಜನಗಳಿಗೆ ಏನೋ ಇಲ್ಲಿ ಬೆಳೆದಿರ್ತಾನೆ, ಅಲ್ಲಿ ತೊಗೊಂಡೋಗಿ ಕೊಡೋದು, ತಿನ್ನೋದು. ಮಣ್ಣು ತಿಂತಾನ ಜನ? ಮಣ್ಣು ತಿನ್ನೋಕ್ಕಾಗಲ್ಲ. ಭೂಮಿ ತಾಯಿ ಕೊಡಬೇಕು, ಬೆಳಿಬೇಕು, ಅದರಿಂದ ಉತ್ಪಾದನೆ ಬಂದದನ್ನ ಎಲ್ಲರಿಗೂ ಹಂಚ್ಕೊಂಡು ತಿನ್ನಬೇಕು. ಈಗ ಅದು ಭೂಮಿ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಹೌದು. ಭೂಮಿನ ಇವತ್ತು ಯಾರಿಗೂ IT-BT ಕಂಪ್ನಿಯವರು ಕೊಟ್ಬಿಟ್ಟು ಇವರು ಇನ್ನು 2 ಕೋಟಿ ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಅವ್ರು 10 ಕೋಟಿ ಸಂಪಾದನೆ ಮಾಡಿಕೊಂಡ್ರೆ ರೈತನಿಗೆ ಎಷ್ಟು ಉಳಿತದೆ? ಎಷ್ಟು ದಿನ ಬರ್ತದೆ 2 ಕೋಟಿ? ಒಂದು ಮನೆ ಕಟ್ಕೊಂಡ್ರೆ ಮುಗೀತು 1 ಕೋಟಿ, ಒಂದು ಕಾರ್ ತೊಗೊಂಡ್ರೆ 10 ಲಕ್ಷ ಮುಗೀತು. 1 ವರ್ಷ 5 ವರ್ಷ ಎಂಜಾಯ್ ಮಾಡ್ಬೋದು ಅಷ್ಟೇ 2 ಕೋಟಿ ಒಳಗೆ. ಅದು ಬಿಟ್ಟರೆ
ಇನ್ನು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಉಳಿಸ್ದಂಗೆ ಆಯಿತು, ಜೀವನ ಮಾಡ್ದಂಗೆ ಆಯ್ತು ಅಷ್ಟೇ. ತಿರ್ಗಾ 5 ವರ್ಷ ಆದಮೇಲೆ ತಿರ್ಗಾ ಇವ್ರ ಹತ್ರ ಕೈ ಚಾಚ್ಕೊಂಡು ಜೀವನ ಹುಡಿಕೊಂಡು ಹೋಗಲೇಬೇಕಲ್ವ ಆ ಥರ. ಈಗ ನಮ್ಮದು ಆಸ್ತಿ ಅಂತ ಇದ್ದರೆ ನಾವೇನೋ ಒಂದಿಷ್ಟು ನೋಡಿ ರೇಷ್ಮೆ ಬೆಳೆದಿದ್ದೀವಿ, ನೋಡಿ ತರಕಾರಿ ನೆಟ್ಟಿದ್ದೀವಿ, ಎಲ್ಲ ಹಾಕಿದ್ರಲ್ಲ, ಆಗಲೇ ಬದನೆ ಗಿಡ ಹಾಕಿದ್ದೀರಾ, ಬೆಳಿತೀವಿ, ನಾವು ಬೆಳೆದು ನಾವು ತಿಂತೀವಿ, ಜನಗಳಿಗೆ ಟೌನಲ್ಲಿ ಇರೋಂಥ ಜನಗಳಿಗೆ ತೊಗೊಂಡೋಗಿ ಕೊಡ್ತೀವಿ. ಹೌದು, ಭೂಮಿ ಇರೋದಕ್ಕೆ ಕೆಲಸ ಮಾಡ್ತೀವಿ ನಾವು. ಭೂಮಿ ಇಲ್ಲ ಅಂದರೆ ಎಲ್ಲ ದುಡ್ಡಿತ್ತು, ಬ್ಯಾಂಕಲ್ಲಿ ದುಡ್ಡಿದ್ರೆ ಇಟ್ಕೊಂಡು ಸೋಕೆ ಮಾಡ್ತೀವಿ, 4 ದಿವಸಕ್ಕೆ ಖಾಲಿ ಆಯ್ತದೆ. ಓಕೆ ಅಣ್ಣ, ಈಗ ನಿಮಗೂ ನಿಮ್ಮ ಊರಿಗೂ ಬೈರ್ಮಂಗ್ಲಕ್ಕೂ ಎಷ್ಟು ಕಿಲೋಮೀಟ್ರ್ ಆಗ್ಬೋದು? ನಮ್ಮೂರಿಗೂ ಬೈರ್ಮಂಗ್ಲಕ್ಕೂ ಒಂದು 15-20 ಕಿಲೋಮೀಟ್ರ್ ಅಂತ, 15ರಿಂದ 20 ಕಿಲೋಮೀಟ್ರ್ ಡಿಸ್ಟೆನ್ಸು. ಇವಾಗ ಅಲ್ಲೆಲ್ಲ ಬರಡು ಭೂಮಿ ಇದೆ, ಏನು ಬೆಳೆದೇ ಇಲ್ಲ, ಒಂದು 8 ಜನ ರೈತರಿದ್ದಾರೆ ಅಂತಾರೆ, ಇದು ನಿಜಾನಾ? ಇಲ್ಲ, ನಾವು ಕಂಡ ಮಟ್ಟಿಗೆ ಅಲ್ಲಿ ಬಂಗಾರ ಬೆಳೀತಾ ಇದೆ. ಬಂಗಾರ, ತೆಂಗು, ಮಾವು, ರೇಷ್ಮೆ, ಆಮೇಲೆ ಹೈನುಗಾರಿಕೆ, ಹೌದು, ಆಮೇಲೆ ತರಕಾರಿ, ಹಣ್ಣು, ತರಕಾರಿ. ಈಗ ಬೆಂಗಳೂರು ಸಿಟಿಗೆ ಅರ್ಧ ತರಕಾರಿ, ಸೊಪ್ಪು ಇದೆಲ್ಲ ಹೋಗ್ತಾ ಇರೋದೇ ಬೈರ್ಮಂಗ್ಲ ಇದರಿಂದ. ಅದೆಂಗೆ ಬರಡು ಭೂಮಿ ಆಗಕ್ಕೆ ಸಾಧ್ಯ? ಅದು ಮತ್ತೆ ಮೀಡಿಯಾದಲ್ಲಿ ನಿಂತ್ಕೊಂಡು ಅದೆಲ್ಲ ಬರಡು ಭೂಮಿ, ಅಲ್ಲಿ ಯಾರು ರೈತರೇ ಇಲ್ಲ, ಅಷ್ಟೇ ಸೀಮಿತ, ಮಾತುಕಷ್ಟೇ, ಕಣ್ಣಿಂದ ನೋಡಿದ್ರೆ ಯಾರಿಗೂ ಅದನ್ನು ಅಷ್ಟು ಬರಡು ಭೂಮಿ ಅಂತ ಅನ್ಸಲ್ಲ. ಈಗ ನಾವೆಲ್ಲ ಓಡಾಡ್ತೀವಿ, ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ಹೋಗ್ತೀವಿ, ಆ ಕಡೆ ನೋಡ್ತೀವಿ. ಈಗ ಆ ಕಡೆ ಬೇಸಿಗೆನಲ್ಲಿ ನಮ್ಮ ಕಡೆ ಮೇವನ್ನ ತಂದು ದನ ಕರಿಗೆ ಉಪಯೋಗಿಸ್ತೀವಿ, ಆ ಕಡೆಯಿಂದ ಇರೋದಕ್ಕೆ ತಾನೇ. ಹೌದು, ಅಲ್ಲಿ ಏನೋ ಒಂದು ಬೆಂಗಳೂರು ನೀರು ಬರುತ್ತೆ, ಅದನ್ನು ಬಳಸ್ಕೊಂಡು ಏನೋ ರೈತ ಒಂದಿಷ್ಟು ಬೆಳಿತಾನೆ, ಅವರು ತಿಂತಾರೆ. ಜನಗಳಿಗೆ ಹೈನುಗಾರಿಕೆ, ದನ ಕರುಗಳಿಗೆ ಮೇವು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊಪ್ಪು, ತರಕಾರಿ ಎಲ್ಲ ಒಂದು ಉತ್ಪಾದನೆ ಆಗುವಂಥ ಜಾಗನ ಬರಡು ಭೂಮಿ ಅಂತ ಅಂದ್ಬಿಟ್ರೆ ಇನ್ನು ಯಾವ ಬರಡು ಭೂಮಿ ಫಲವತ್ತಾದ ಭೂಮಿ ಹುಡಿಕೊಂಡೋಗಿ ಬೆಳೆಯೋಕ್ಕಾಗತ್ತೆ? ಆ ಥರ ಅಲ್ವಾ? ಈಗ ನೀರಿರೋದನ್ನ ಉಪಯೋಗಿಸ್ಕೊಂಡು ರೈತನ ಕೆಲಸ ಕೊಟ್ಟು ಸರ್ಕಾರದ ಲೆವೆಲಲ್ಲಿ ಅದನ್ನು ಉತ್ಪಾದನೆ ಮಾಡಿ ಭೂಮಿ ಉಳಿಸಿ, ರೈತನ ಉಳಿಸಿ, ಅವ್ರು ಬೆಳೆಯೋದನ್ನು ಅವ್ರು ಕೊಂಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು. ಹೌದು, ರೈತನ್ನೇ ಉಳಿಸೋಕ್ಕಾಗಲ್ಲ, ಭೂಮಿನೇ ಉಳಿಸೋಕ್ಕಾಗಿಲ್ಲ ಅಂದರೆ ಮುಂದೆ ಒಂದು ದಿವಸ ರೈತ ಮನುಷ್ಯ ಏನು ತಿನ್ನೋಕ್ಕಾಗತ್ತೆ? ಆ ಥರ ತಿನ್ನೋದಕ್ಕೆ ಇದಕ್ಕೆ ಏನು ಸಿಗುತ್ತೆ? ರೈತನ್ನೇ ಉಳಿಸಿಲ್ಲ, ಇವತ್ತು ಭೂಮಿ ಉಳಿಸಿಲ್ಲ ಅಂದರೆ ಅಲ್ವಾ? ಈಗ ಓಕೆ, ಈಗ ಅಲ್ಲಿನ ರೈತರು ಹೋರಾಟಕ್ಕೆ ನಿಂತಿದ್ದಾರೆ. ಹತ್ತತ್ರ 472 ದಿನಗಳಿಂದ ಅವರು ಹೋರಾಟ ಮಾಡ್ತಿದ್ದಾರೆ. ಅವ್ರ ಫಲ ಸಿಕ್ಕಲಿ ಅಂತ ನಾವು ಅವ್ರಿಗೆ ಬೆಂಬಲ ಕೊಡ್ತೀರಾ? ಈಗ ನೀವು ಕೂಡ ಒಂದಲ್ಲ ಒಂದಿನ ಹೋರಾಟಕ್ಕೆ ಹೋಗಿ ಕೈ ಜೋಡಿಸ್ತೀರಾ? ಜೋಡಿಸ್ತೀವಿ, ಇವತ್ತು ಬೆಂಬಲ ಕೊಡ್ತೀವಿ. ಅವ್ರ ಹೋರಾಟ ಹಿಂಗೆ ಮುಂದುವರಿಲಿ ಅಂದ್ಬಿಟ್ಟು ನಮ್ಮ ಒಂದು ಸಪೋರ್ಟ್ ಅವ್ರಿಗೆ ಒಟ್ಟಿನಲ್ಲಿ ಏನು ಬಿಡದಿ ಟೌನ್ಶಿಪ್ ಅನ್ನೋದು ಅದು ಇನ್ನು ತಗೋಬೇಕು, ಅವರು ಇನ್ನು ತಗೋಬೇಕು. ಅದು ಮಾಡಿದ್ರೆ ಅವರು ಆ ಭಾಗದ ಜನನ, ರೈತರನ್ನ ಉಳಿಸಿ, ಅವ್ರನ್ನ ಒಂದು ದಿವಸ ಹಿಂದಿನ ಪೀಳಿಗೆಯವ್ರಿಗೆ ಆಸ್ತಿ ಜಮೀನು ಉಳಿಸಿ, ಅವ್ರ ತಾತ ಮುತ್ತಾತರ ಅವ್ರ ಮೊಮ್ಮಕ್ಕಳು ನೆನ್ಕೊಳ್ಳೋವಂಥ ಪರಿಸ್ಥಿತಿ ಹುಟ್ಟುತ್ತೆ. ಇವತ್ತು ಕಳ್ಕೊಂಡ್ಬಿಟ್ರೆ ಅವ್ರ ಮೊಮ್ಮಕ್ಕಳು ಈ IT-BT ಕಂಪ್ನಿಯವ್ರ ಹತ್ರ ಹೋಗಿ ಕೈ ಚಾಚ್ಕೊಂಡು ನಿಂತ್ಕೋಬೇಕು, ಸೆಕ್ಯೂರಿಟಿ ಕೆಲಸ ಮಾಡಬೇಕಾಗತ್ತೆ. ಒಂದಿನ ಸೆಕ್ಯೂರಿಟಿ ಕೆಲಸನೂ ಕೊಡಲ್ಲ, ಅವರೆಲ್ಲ ಹೊರಗಡೆ ರಾಜ್ಯದವ್ರನ್ನ ತಗೊಂಬಂದು ಸೇರಿಸ್ಕೊಳ್ತಾರೆ. ಅಲ್ಲಿ ಈ ಸ್ಥಳೀಯವಾಗಿ ಯಾರು ಅಂತಲೇ ಅವಾಗ ಗುರ್ತಿಡಿಯಲ್ಲ. ಇವರೆಲ್ಲ ಗುದ್ಲಿ ತಗೊಂಡು ಅವ್ರ ಹತ್ರ ಬಚ್ಚಲು ಕ್ಲೀನ್ ಮಾಡೋಕ್ಕೆ ಸೇರ್ಕೋಬೇಕಾಗತ್ತೆ. ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಮುಂದೆ ಒಂದು ದಿವಸ. ಇವತ್ತು ಆಸ್ತಿ ಉಳಿಸಿದ್ರೆ ಅದೇ ಒಂದು ದಿವಸ ಎಲ್ಲೋ ಒಂದು ಕಡೆ ಮಕ್ಕಳು ಮರಿಗೆ ಅನುಕೂಲ ಜೀವನ ಮಾಡಲಿಕ್ಕೆ, ಉಳಿಸ್ಲಿಕ್ಕೆ, ಅವ್ರಿಗೂ ಒಂದು ಮನೆ ಮಠ ಕಟ್ಕೊಂಡು ಜೀವನ ಮಾಡಲಿಕ್ಕೆ ಆಧಾರ ಆಗ್ತದೆ. ಓಕೆ, ಅಂದರೆ ಇವತ್ತಿನ ಲೆಕ್ಕದಲ್ಲಿ ನಿಮ್ಮ ಪ್ರಕಾರ ಸರ್ಕಾರ ಮಾಡ್ತಿರೋದು ತಪ್ಪು? ಅದು 100% ಯಾಕೆಂದರೆ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಜಾಗ ಕೊಡ್ತೀವಿ ಬನ್ನಿ ಅಂತ ಕರೆದ್ರು 10 ಲಕ್ಷ 20 ಲಕ್ಷಕ್ಕೆ ಜಮೀನು ಕೊಡ್ತೀವಿ, 30 ಲಕ್ಷಕ್ಕೆ ಅಂದರೂ ಅಲ್ಲಿ ಹೋಗ್ತಿಲ್ಲ. ಬೆಂಗಳೂರು ಹತ್ತಿರದಲ್ಲಿದೆ, ಒಟ್ಟಿನಲ್ಲಿ ನಾವು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು. ಇವತ್ತು 7 ಕೋಟಿ ಇದ್ದಂಥ ದುಡ್ಡು 1400-500 ಕೋಟಿ ಆಗದೆ ಅಂದರೆ ಇಲ್ಲಿಗಲ್ಲಿ ಎಷ್ಟಾಗಿರ್ಬೋದು ಅಲ್ವಾ? ಇದು ಇಂಡಸ್ಟ್ರಿಯಲ್ ಅಂತ ತಂದು ಕೊಡಿಸಿದ್ರು, ಅವತ್ತೆಲ್ಲ 1 ಲಕ್ಷ ಕೊಟ್ಟರೋ 50,000 ಕೊಟ್ಟರೋ ರೈತರಿಗೆ, ಅದೆಲ್ಲ ಇನ್ನೂ ಇದೆಯಾ? ಈಗ IT-BT ಕಂಪ್ನಿಯವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ? ಒಬ್ರಿಗೂ ಪರ್ಮನೆಂಟ್ ತಗೋತಾ ಇಲ್ಲ. ವಿದ್ಯಾವಂತರು ಎಷ್ಟೋ ಜನ ಇಲ್ಲಿ ಕೂಲಿ ಕಾಂಬಳ ಕೆಲಸ ಹುಡಿಕೊಂಡು ಓಡಾಡ್ತಾವ್ರೆ. ಇಲ್ಲಿ ಹೊರದ ರಾಜ್ಯದಿಂದ ತಂದು ಕೆಲಸ ಮಾಡಿಸ್ಕೊಂಡು ಅವ್ರು ಪರ್ಮನೆಂಟ್ ಕೊಟ್ಕೊಂಡು, ಹೌದು, ಯಾಕೆಂದರೆ ಇಲ್ಲಿ ಲೋಕಲ್ ಜನ ತಗೊಂಡ್ರೆ ಹೋರಾಟ ಮಾಡ್ತಾರೆ, ಸಂಘ ಸಂಸ್ಥೆಗಳನ್ನ ಮಾಡ್ಕೋತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಹೊರಗಡೆಯಿಂದ ಜನ ತಗೊಂಡ್ಬಂದು ಕೆಲಸ ಮಾಡ್ತಾವ್ರೆ. ಜಾಸ್ತಿ ಕೊಟ್ಟಿರೋರು ಏನು ಮಾಡ್ಬೇಕು ಅವ್ರ ಹತ್ರ? ಆ ಥರ. ಇವ್ರು ಬಂದರೆ ಸಣ್ಣ ಪುಟ್ಟ ಬಚ್ಚಲು ತೊಳೆಯೋ ಕೆಲಸ, ಅದು ಕ್ಲೀನ್ ಮಾಡೋ ಕೆಲಸ ಕೊಟ್ಟರೆ ಏನು ಸುಖ ಬಂತು ಅವ್ರಿಗೆ? ಆ ಜಮೀನು ಕೊಟ್ಟು ಇಲ್ಲಿ ಇಂಡಸ್ಟ್ರಿಯಲ್ ಮಾಡಿಸಿ ಏನು ಸುಖ ಬಂತು? ಆ ಥರ ಜಮೀನು ಉಳಿಸಿದ್ರೆ ಇನ್ನೂ 10 ತಲೆಮಾರು ಆಗಲಿ ಅದರಿಂದ ಜೀವನ ಮಾಡೋವಂಥದ್ದು ಮಕ್ಕಳು ಮರಿ ಮುಂದೆ ನೆನ್ಕೊಂಡು ನಮ್ಮ ತಾತ ಸಂಪಾದನೆ ಮಾಡಿದ್ದು, ನಮ್ಮ ಅಪ್ಪ ಸಂಪಾದನೆ ಉಳಿಸಿದ್ದು ಅಂದ್ಬಿಟ್ಟು ಜೀವನ ಮಾಡ್ತಾರೆ.
ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಓಕೆ, ನಿಮ್ಮ ಲೆಕ್ಕದಲ್ಲಿ ಇವತ್ತು ಅವ್ರು ಮಾಡ್ತಿರೋದು ತಪ್ಪು? ಮಾಡ್ತಿರೋದು 100% ತಪ್ಪಾಗಿದೆ. ಓಕೆ, ಅವರು ಮುಂದಿನ ಸರ್ಕಾರ ಬರ್ಬೋದು, ಬರದೇ ಇರ್ಬೋದು. ಇವತ್ತೇನು ಮಾಡಬೇಕು, ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಹಣ ಕಳಿಸ್ಬೇಕಾಗಿದೆ. ಅವ್ರಿಗೆ ಈ ಹಣನ, ಈ ರೈತರ ಹಣ, ಹೆಚ್ಚುವರಿ ಬಂದಂಥ ಹಣನ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡಿಲ್ಲ. ಅವ್ರು ರಾಜಕೀಯ ಮಾಡೋಕ್ಕೆ ದುಡ್ಡಿಲ್ಲ, ಅವ್ರಿಗೆ ಸುತ್ತಕೊಂಡು ಆರಾಮಾಗಿ ಜೀವನ ಮಾಡೋಕ್ಕೆ ದುಡ್ಡಿಲ್ಲ. ಫ್ಲೈಟಲ್ಲಿ ಓಡಾಡ್ಕೊಂಡು, ಹೆಲಿಕಾಪ್ಟ್ರಲ್ಲಿ ಓಡಾಡ್ಕೊಂಡು, ಶೋಕಿ ಮಾಡಿಕೊಂಡು ಆಸ್ತಿ ಮಾರಿ ಅವ್ರಿಗೆ ದುಡ್ಡು ಕಳಿಸ್ಬೇಕು ಅವರು, ಆ ಥರ. ಅದಕ್ಕೋಸ್ಕರ ಇವೆಲ್ಲ ರಾಜಕೀಯ ಮಾಡ್ಕೊಂಡು ಅಧಿಕಾರ ತಗೊಂಡಿದ್ದಾರೆ. ಅಧಿಕಾರ ದುರ್ಬಳಕೆ ಮಾಡ್ಕೋಬಾರ್ದು. ಅವರು ಜನಗಳಿಗೆ ಏನು ಮಾಡಬೇಕು, ಅದನ್ನು ಏನು ಉಳಿಸ್ಬೇಕು, ಬೆಳೆಸ್ಬೇಕು, ಅದನ್ನು ಉಳಿಸ್ಕೊಂಡು ಮುಂದೆ ಒಂದು ದಿವಸ ಮಾಡಿದ್ರೆ ಅವ್ರಿಗೆ ಮತ್ತೆ ಒಂದು ಸತಿ ಅಧಿಕಾರ ಸಿಗ್ತದೆ. ಇವೆಲ್ಲ ಮಾಡಿದ್ರೆ ಇದು ಒಂದೇ ಸತಿ ಅಧಿಕಾರ ಸಿಗೋದು ಅವ್ರಿಗೆ. ಮುಂದಿನ ಜನ ಎಲ್ಲ ಬುದ್ಧಿ ಕಲಿಸ್ತಾರೆ ಅವ್ರಿಗೆ. ಓಕೆ, ಹಾಗಾಗಿ ಇದನ್ನು ರೈತರು ಇಷ್ಟಕ್ಕೆ ಕೈ ಬಿಡಲಿ ಅಂತ ನಾವು, ಅವ್ರು ಯಾವುದೇ ರೀತಿ ರೈತ ಹೋರಾಟಕ್ಕೆ ನಾವು ಯಾವಾಗಲೂ ಬದ್ಧವಾಗಿ ನಿಂತಿರ್ತೀವಿ. ಅವ್ರು ಸಪೋರ್ಟ್ ಕೊಡ್ತೀವಿ. ಓಕೆ, ಸರ್ಕಾರ ಏನೇ ಮಾಡಿದ್ರು ನಾವು ಕೊಟ್ಟಿರೋ ಅಧಿಕಾರ ಅವ್ರಿಗೆ, ಹೌದು, ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಾಗ ನಾವು ಮತ್ತೆ ಒಂದು ದಿವಸ ಅಧಿಕಾರ ಕಿತ್ಕೊಳ್ತೀವಿ. ನಾವು ಕಂಡಿದ್ದೀವಿ ಆ ಥರ. ಓಕೆ, ಜನರಿಂದ ಬಂದಿರೋ ಅಧಿಕಾರನ ಜನಗಳೇ ಕಿತ್ಕೋಬೇಕು ಒಂದು ದಿವಸ. ಅದೇ ಥರ ಆಗುತ್ತೆ. ಆವಾಗ ಅವ್ರು ಬುದ್ಧಿ ಕಲಿತಾರೆ. ಹಣ ಎಷ್ಟೇ ಮಾಡಿದರೂ ಅವ್ರ ಲೆಕ್ಕಕ್ಕೆ ಬರಲ್ಲ. ಜನ ಬುದ್ಧಿ ಕಲಿಸ್ತಾರೆ ಒಂದು ದಿವಸ ಅವ್ರಿಗೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಬಿಡದಿ ಭಾಗದಲ್ಲಿ ನಡೀತಿರ್ತಕ್ಕಂಥ ಒಂದು ರೈತ ಹೋರಾಟಕ್ಕೆ 20 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಜನಕ್ಕೆ ಇರ್ತಕ್ಕಂಥ ಬುದ್ಧಿ ಇವತ್ತು ಅಲ್ಲಿರ್ತಕ್ಕಂಥ ರಾಜಕಾರಣಿ ಬೇವರ್ಸಿಗಳಿಗೆ ಇಲ್ಲ. ಬರಡು ಭೂಮಿ ಅಂತ ಹೇಳ್ತಾರಲ್ಲ, ಎಷ್ಟು ನೋವಾಗುತ್ತೆ ಅಂದರೆ ಅಲ್ಲಿಂದ ಬರಬೇಕಾದ್ರೆ ಅತಿ ಶೀಘ್ರದಲ್ಲಿ ನಾವು ಕೂಡ ಒಂದು ಹೋರಾಟಕ್ಕೆ ಪಾಲ್ಗೊಳ್ಳೋಣ ಮುಂದಿನ ದಿನಗಳಲ್ಲಿ. ಓಕೆ ಅಣ್ಣ, ನಮಸ್ತೆ. ನೀವು ಕೆಲಸಕ್ಕೂ ಹೋಗ್ತೀರಾ, ಹೊರಿಗಳನ್ನೂ ಸಾಕ್ತೀರಾ, ವ್ಯವಸಾಯ ಮಾಡ್ತೀರಾ. ನಾನು ಬಂದಾಗ ಟಿಲ್ಲರ್ ಹೊಡಿತಾಯಿದ್ರಿ, ರೇಷ್ಮೆ ಕಡ್ಡಿನೋ ಏನದು ರೇಷ್ಮೆ ಕಡ್ಡಿ ಟಿಲ್ಲರ್ ಹೊಡಿತಾಯಿದ್ರಿ. ಹೆಂಗೆ ಇದನ್ನೆಲ್ಲ ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ? ಹೆಂಗೆ ನಿಮಗೆ ಟೈಮ್ ಹಿಂಗೆ ಶೂಟು? ಅಲ್ಲ, ಟೈಮ್ ಹಿಂಗಾಗುತ್ತೆ ನಿಮಗೆ? ಟೈಮ್ ನಾವು ಮಾಡ್ಕೊಬೇಕು. ನೀವು ಮಾಡ್ಕೋಬೇಕು. ಅಲ್ಲ, ಯಾಕೆ ಅಂತಂದರೆ ಇತ್ತಗೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಿ ಅಲ್ಲಿಂದ ಬಂದು ಸಿಗೋ 1 ಅವರ್ 2 ಅವರಲ್ಲಿ ದನ ನೋಡಿ, ಆಡುಗಳು ನೋಡಿ, ರೇಷ್ಮೆ ನೋಡಿ, ಟಿಲ್ಲರ್ ಹೊಡೆದು ಪ್ರತಿಯೊಂದೂ ಮಾಡಬೇಕು. ಈಗ ಆಲ್ರೆಡಿ ಬದನೆ ಗಿಡ, ಗೆಡ್ಡೆಕೋಸು, ಮೆಣಸೆ ಗಿಡ ಎಲ್ಲ ತಂದಿಕ್ಕಿದ್ದೀರಾ. ಹೆಂಗಾಗುತ್ತೆ ಇದಕ್ಕೆಲ್ಲ? ಪ್ಯಾಷನ್, ನಮಗೆ ಫ್ಯಾಷನ್ನು. ಓಕೆ, ಈ ದನ ಕರುಗಳನ್ನೆಲ್ಲ ಈಗ ನೀವು ಸಾಕ್ತಿರಲ್ಲ, ಇದನ್ನೆಲ್ಲ ಮನೆಯಲ್ಲಿ ಹುಟ್ಟಿದವ ಅಥವಾ ತಂದವ? ಯಾವ ಥರ? ಒಂದೊಂದು ಮನೆ ಹುಟ್ಟಿದ್ದು, ಒಂದು ಅದಕ್ಕೆ ಜೋಡಿ ಮಾಡ್ಕೊಂಡಿದ್ವಿ. ಯಾವ್ದು ಮನೇಲಿ ಹುಟ್ಟಿದ್ದು ಇದರಲ್ಲಿ? ಮನೆ ಹುಟ್ಟಿದ್ದು, ಹಾಂ, ಅದನ್ನ ಜೋಡಿ ಮಾಡಿದ್ದೀರಾ. ಅದಕ್ಕೆ ಊಟ ಅನಿಸಲ್ಲ, ಇಲ್ಲಿ ಜೊತೆಲಿ ಒಟ್ಟಲ್ಲಿ ನಿಮಗೆ ಸಮಾಧಾನ ಆಗಬೇಕು, ನಮ್ಮ ಮನೇಲಿ ಒಂದು ಜೊತೆ ಇದೆ ಅನ್ನೋ ಥರ. ಓಕೆ, ಈಗ ಇಷ್ಟು ಚಿಕ್ಕ ಏಜ್ಗೆ ಇವಕ್ಕೆಲ್ಲ ಪಾಠ ಮಾಡಿದ್ದೀರಾ? ಎಲ್ಲ ಏನಂದರೆ ವ್ಯವಸಾಯ ಮಾಡೋಕ್ಕೋಸ್ಕರನೇ ಮಾಡಿದ್ರೆ ಅಥವಾ ಒಂದು ಶೋಕಿ ಮಾಡಬೇಕು ಅಂತ? ಅದೊಂಥರ ಶೋಕಿನೇ ನಮಗೆ. ವ್ಯವಸಾಯನೂ ಮಾಡಲಿ, ಮಾಡಬೇಕು, ಶೋಕಿನೂ ಇರಬೇಕು, ಶೋಕಿ ಇರಬೇಕು ಅಂತ. ಓಕೆ, ಈಗ ಆ ಚಿಕ್ಕರುಗಳನ್ನು ಕೂಟ ಮಾಡಿದ್ರಲ್ಲ, ಅವು ಮನೇಲಿ ಹುಡ್ತಾವ ಹೇಗೆ? ಇಲ್ಲ, ಒಂದು ಮನೆ ಹುಟ್ಟಿದ್ದು, ಹಾಂ, ಈ ಕಡೆದು ತಂದಿರೋದು. ಈ ಕಡೆ ತಂದರೆ ಆ ಕಡೆದು ಅಪ್ಪ ಜೊತೆಲಿರೋದು ಮನೇಲಿ ಹುಟ್ಟಿರೋದು. ಓಕೆ, ಈಗ ಇವನ್ನೆಲ್ಲ ಇವಾಗ ಸಾಕ್ತಾಯಿದ್ದೀರಾ. ಯಾರಾದರೂ ಆಗೊಂದು ವೇಳೆ ಇಲ್ಲ ಇವು ಬೇಕು ಕೊಡ್ತೀರಾ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಇವಾಗ ಸದ್ಯಕ್ಕೆ ಕೊಡಲ್ಲ. ಹಾಂ, ಮುಂದೆ ಫ್ಯೂಚರ್ ಕೊಡಲೇಬೇಕಾಗುತ್ತೆ. ನಾವು ಎಷ್ಟು ದಿನ ಅಂತ ನಾವು ಸಾಕಾಗುತ್ತೆ, ನಾವು ಚೇಂಜ್ ಮಾಡಬೇಕಲ್ಲ, ಹೊಸದು ನಮಗೂ ಆಸೆ ಬರುತ್ತೆ ಹಂಗೆ. ಓಕೆ ಅಣ್ಣ, ಈ ಸುಳಿ ಸುದ್ದ ಎಲ್ಲ ನೀವು ಹೇಗೆ ನೋಡ್ತೀರಾ? ನಿಮಗೆ ಬರುತ್ತಾ ಹೆಂಗೆ? ಸುತ್ತ ನಮ್ಗೆ ಅದ್ರ ಬಗ್ಗೆ ಇನ್ನೂ ಅನುಭವ ಕಮ್ಮಿನೇ. ಓಕೆ, ಎಲ್ಲ ಅಪ್ಪ ಇರ್ತಾರೆ, ಅಪ್ಪ ಇರ್ತಾರೆ, ಹಿರಿಕರು ಕೇಳ್ತೀವಿ ಹಾಗೆ. ಓಕೆ, ಈಗ ಈ ಕರುಗೆ ದಾವಣಿ ಸುಳಿ ಇದೆ ಅಲ್ವಾ, ಬೆನ್ನಿನ ಮೇಲೆ. ಈ ದಾವಣಿ ಸುಳಿ ನಿಮಗೆ ಇದು ತಪ್ಪ ಸರಿನಾ? ಸರಿ ಅಣ್ಣ, ಅದು ಹುಟ್ಟಾಗ ಬರೀ 3 ಬೆಟ್ಟಿತ್ತು, ಇವತ್ತು ಅರ್ಧ ಹಿಡಿಗಿದೆ ಹಂಗೆ. ಈ ತೆರೆ ಇದೆಯಲ್ಲ, ಈ ತೆರೆ ಬೆಳೀತಾ ಬೆಳೀತಾ ಮುಂದಕ್ಕೆ ಬರ್ತಾ ಇರುತ್ತೆ. ನಾನು ಅವಾಗಿಂದನೂ ಅಬ್ಸರ್ವ್ ಮಾಡಿದ್ದೀನಿ, ಅವಾಗಿಂದನೂ ಫೋಟೋ ಹೊಡ್ಕೊಂಡಿದ್ದೀನಿ. 3 ಬೆಟ್ಕಿತ್ತು, ಇವತ್ತು 6 ಬೆಟ್ಕಿದೆ ಕರೆಕ್ಟಾಗಿ, ಅರ್ಧ ಅಡಿಗಿದೆ, ಅಂದರೆ ಮುಂದೆಗಡೆಗೆ ಬರ್ತಾ ಇದೆ. ಓಕೆ, ಈಗ 2 ಕಡೆಗೆ ಗುಂಡಿಗಲ್ಲಿ ಸುಳಿ ಇದೆ. ಸೊ ಇದು 2 ಕಡೆ ಇದ್ದರೆ ಪಾಸ್, 2 ಕಡೆ ಇದ್ದರೆ ಪಾಸ್ ಆಗುತ್ತೆ. ಓಕೆ, ಈಗ ಈ ಕರುಗಳನ್ನು ಯಾರಾದರೂ ಕೇಳಿದ್ರೆ ಏನು ಮಾಡ್ತೀರಾ? ಕೊಡ್ತೀರಾ? ಹೇಳಿದ್ರೆ ಕಾಯಿಸ್ಬಿಟ್ಟು ಬಂದರೆ ಕೊಡ್ತೀವಣ್ಣ. ಓಕೆ, ಮೊಬೈಲ್ ನಂಬರು? 9141 845 938. ನೋಡ್ತಾ ಇರ್ಬೋದು, ಇದು ಇವರ ಮೊಬೈಲ್ ನಂಬರು. ಈ 2 ಜೊತೆ ಕರುಗಳು ಕೂಡ ಒಂದು ಮನೇಲಿ ಹುಟ್ಟಿರೋದು, ಒಂದು ತಂದು ಹಾಕ್ಕೊಂಡಿರೋದು. ನೋಡಿ, ಅವ್ರ ಮನೇಲಿ 2 ಗಂಡ್ಮಕ್ಳು. ಆ 2 ಗಂಡ್ಮಕ್ಳು ಕೂಡ ತಮ್ಮದೇ ಆದ ಕೆಲಸಗಳನ್ನು ಮುಗಿಸ್ಕೊಂಡು ಈ ಕರುಗಳನ್ನು ಸಾಕ್ಕೊಂಡು ಪ್ರತಿಯೊಂದನ್ನು ಅವರೇ ಕೆಲಸ ಮಾಡೋದು. ಈಗ ವ್ಯವಸಾಯ ಆಗ್ಬೋದು, ರೇಷ್ಮೆ ಕಡ್ಡಿ ಆಗ್ಬೋದು, ಪ್ರತಿಯೊಂದನ್ನು ಮಾಡ್ತಿದ್ದಾರೆ. ಈ ಎಲ್ಲವನ್ನು ಮಾಡ್ತಿದ್ದಾಗ
ಹೇಗೆ ಟೈಮ್ ಆಗುತ್ತೋ ಅದು ಅವ್ರಿಗೆ ಗೊತ್ತು. ನಾನು ಬಂದಾಗ ಪಾಪ ಟಿಲ್ಲರ್ ಹೊಡಿತಾಯಿದ್ರು. ಅಣ್ಣ ಬಂದು ಒಂಚೂರು ಕೊಮ್ಮಾಡ್ಕೊಡಿ ಅಂದರು. ಇರೋದು ಹೇಳ್ತೀನಿ, ಇದರಲ್ಲಿ ಬಲಗಡಿಕೆ ಈ ಅಣ್ಣಾರ ಪಕ್ಕದಲ್ಲಿರೋ ಈ ಕರ ನನ್ನ ಕರುಗೆ ಕೂತ್ಕೊಳ್ತದೆ ಅಂದ್ಬಿಟ್ಟು ನಾವು ಒಂದಿನ ಬಂದು ನೋಡಿದ್ವಿ ನೈಟ್ ಹೊತ್ತಲ್ಲಿ. ಅಂದರೆ ತುಂಬ ದಿವಸದಿಂದ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಪರಿಚಯ ಇತ್ತು, ಆವಾಗವಾಗ ಫೋನ್ ಮಾಡೋರು, ಮಾತಾಡಿದ್ವಿ, ಬಟ್ ಮುಖ ನೋಡಿರಲಿಲ್ಲ. ಮೊನ್ನೆ ನೈಟ್ ಬಂದು ಒಂದು ವಾರದ ಹಿಂದೆ ನೋಡಿದಾಗ ಕೇಳಿದ್ವಿ, ಅಣ್ಣ ಹಿಂಗೆ ಜೊತೆ ಹಾಕ್ಕೊಂಡಿದ್ದೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಅದಕ್ಕೆ ಮಾಡಿದ್ವಿ, ಅದಕ್ಕೆ ಹಿಂಗೆ ಕುಂಡ್ರಿಸಿದ್ದೀವೋ ಇದಕ್ಕೂ ಅದೇ ಥರನೇ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಮಟ್ಟಕ್ಕೆ ಬರ್ತಾವೋ ಗೊತ್ತಿಲ್ಲ. ಬಂದಾಗ ಆಗೊಂದು ವೇಳೆ ಕೂತ್ಕೊತವೆ ಅಂದರೆ ಸೇರ್ಸೋಣ, ಇಲ್ಲ ಅಂದರೆ ಅವು ಹಂಗೆ ಬೆಳೀಲಿ, ಇದು ಹಿಂಗೆ ಬೆಳೀಲಿ. ಹಂಗಾಗಿ ಇದೇ ಒಂಚೂರು ಸ್ಪೀಡಾಗದಲ್ವ ತಂದಿರೋದು ನೋಡ್ರಿ. ಇವಕ್ಕೂ ನೊಗ ಮಾಡಕ್ಕೆ ಬಿಡಬೇಕು, ಸಿಂಪಲಾಗಿ ಓಡಾಡಿಸ್ಬಿಡ್ಬೇಕು. ನಡೆಯೋಣ ಮನೆ ತಕ್ಕೆ, ಬಾಣ ಹೊಡೆಯೋಣ ಮುಂದಕ್ಕೆ. ನೋಡ್ತಾ ಇರ್ಬೋದು, ಇವು ಕೂಟ ಮಾಡಿದ್ದಾರೆ ಅವರು. ಎಡಗಡೆದು ಮನೆ ಕರ, ತಂದಿರೋದು ಬಲಗಡೆ ಕರ. ಎರಡನ್ನೂ ಕೂಟ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಈಗ ಮ್ಯಾಂಗೋ ಟೈಮು ನಮ್ಮ ಕಡೆ ಎಲ್ಲ, ಹಂಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ದನ ಕರುಗಳು ತುಂಬ ಚೆನ್ನಾಗಿ ನೋಡ್ಕೊಳಕ್ಕಾಗ್ತಾ ಇಲ್ಲ. ಹಂಗಾಗಿ ಇದ್ದಾವೆ. ಆಲ್ಮೋಸ್ಟ್ ಅಲ್ಲೆಲ್ಲ ವಾಕಿಂಗ್ ಬಿಟ್ಟು ನೋಡಿರ್ತೀವಿ. ಅದು ಗುಂಡಿಗೆ ಸುಳಿ ಇದೆ, ಇದಕ್ಕೆ ಯಾವುದೂ ಇಲ್ಲ. ಹಾಗಾಗಿ ಇರೋದನ್ನು ಎಲ್ಲ ತೋರಿಸಿರ್ತೀನಿ. ಬಾಣ ಬಿಡೋಣ. ಓಕೆ, ಥ್ಯಾಂಕ್ ಯು ಅಣ್ಣ.